ಸರ್ ನಮಸ್ಕಾರ. ಬಳ್ಳಾರಿಯ ನುಡಿ ಬಳಗದ ವತಿಯಿಂದ ನುಡಿ ಮಾತು ಸರಣಿ ಕಾರ್ಯಕ್ರಮವನ್ನ ನಾವು ಕೆಲವು ತಿಂಗಳು ಆರಂಭ ಮಾಡಿದ್ದು. ಇದನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಹಿನ್ನೆಲೆಯಲ್ಲಿ ಈ ದಿನ ನಾಡಿನ ಖ್ಯಾತ ಕಥೆಗಾರರು ಮತ್ತು ಚಿಂತಕರಾಗಿರುವಂತಹ ನಮ್ಮ ಬಳ್ಳಾರಿಯ ಹೆಮ್ಮೆ ಕೇಶವ ಮಳಿಗೆಯವರೊಂದಿಗೆ ನುಡಿ ಮಾತು ಕಾರ್ಯಕ್ರಮವನ್ನ ಈ ದಿನ ಆರಂಭಿಸಲಿದ್ದೇವೆ. ಮಾನವಿಕ ವಿಷಯಗಳು, ಪ್ರಭುತ್ವ ಮತ್ತು ವೈವಿಧ್ಯತೆ ಎನ್ನುವಂತಹ ವಿಷಯವನ್ನ ಇಟ್ಟುಕೊಂಡು ಈ ದಿನ ಕೇಶವ ಮಳಿಗೆಯವರು ನಮ್ಮ ನುಡಿಮಾತು ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಆಡಲಿದ್ದಾರೆ. ಆ ಮಾತುಗಳಿಗೆ ತಾವೆಲ್ಲರೂ ಕೂಡ ಕಿವಿಯಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮವನ್ನ ಇನ್ನು ಮುಂದೆ ನಿರಂತರವಾಗಿ ಪ್ರತಿ ತಿಂಗಳಿಗೆ ಒಮ್ಮೆ ಮಾಡುವಂತ ಆಲೋಚನೆ ಇತ್ತು. ತಾವೆಲ್ಲರೂ ಕೂಡ ಸಹಕರಿಸಬೇಕು. ನಮ್ಮ ಈ ಸರಣಿ ಕಾರ್ಯಕ್ರಮಕ್ಕೆ BP ನ್ಯೂಸ್ ಅರುಣ್ ಗೋಪಾಲ್ ಅವರು ಸಹಕಾರ ನೀಡುವಂಥದ್ದು ನಿಮಗೆಲ್ಲರೂ ಕೂಡ ಖುಷಿಯಾಗಿದೆ. ತಾವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಬಳ್ಳಾರಿಯ ನುಡಿ ಕೆಫೆಯ ಶಿವಲಿಂಗಪ್ಪ ಹಂದಾಳು ಅವರು ಪ್ರತಿ ತಿಂಗಳು ನಡೆಸುವ ನುಡಿ ಮಾತು ಕಾರ್ಯಕ್ರಮದಲ್ಲಿ ಈ ಸಲ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಕೇಶವ ಮಗ್ಗಿ, ನಾನು ಬಳ್ಳಾರಿಯವನ. ಮಾನವಿಕ ವಿಷಯಗಳು, ಬಹುತ್ವ ಮತ್ತು ವೈವಿಧ್ಯತೆ, ಈ ವಿಷಯದಲ್ಲಿ ಈ ಕ್ಷಣಕ್ಕೆ ನನಗೆ ಅನ್ನಿಸ್ತಾ ಇರೋದನ್ನು ಕೆಲವು ಟಿಪ್ಪಣಿ ಮಾಡ್ಕೊಂಡಿದ್ದೀನಿ. ಕೆಲವು ಸಲ ನನ್ನ ಟಿಪ್ಪಣಿಯನ್ನ ನೋಡಿ ಮಾತಾಡ್ತೀನಿ. ಸೊ ಹೀಗಾಗಿ ನೇರವಾಗಿ ಕ್ಯಾಮ್ರಾಕ್ಕೆ ನನ್ನ ಕಣ್ಣು ಕಾಣುತ್ತೆ ಇದೆ, ಅದಕ್ಕಾಗಿ ಕ್ಷಮೆ ಇಲ್ಲ. ಈಗ ಸಾಮಾನ್ಯವಾಗಿ ಸದ್ಯದ ಸನ್ನಿವೇಶದಲ್ಲಿ ಸಾಮಾಜಿಕ ಮಾಧ್ಯಮಗಳು ಬಹಳ ಪ್ರಬಲವಾಗಿರುವಂತಹ ನಮ್ಮ ಸಮಾಜದಲ್ಲಿ ಯುವಕರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಯಾವುದೇ ವಿಷಯಕ್ಕೆ ಒಂದು ತಕ್ಷಣದ ಪ್ರತಿಕ್ರಿಯೆ ಮತ್ತು ಉಗ್ರವಾದ ಪ್ರತಿಕ್ರಿಯೆ, ಧ್ರುವೀಕರಣಗೊಂಡ ಪ್ರತಿಕ್ರಿಯೆಯನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಯಾವುದೇ ವಿಷಯ ಇರ್ಬೋದು, ರಾಜಕೀಯ ಇರ್ಬೋದು ಅಥವಾ ಯಾವುದೇ ವಿಷಯ, ತಕ್ಷಣ ಎಲ್ಲರನ್ನೂ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿ. ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಆ ವಿಷಯದ ಗಹನತೆಯಾಗ್ಲಿ, ಗಂಭೀರತೆಯಾಗ್ಲಿ, ಅದರ ಆಳ ಅಗಲ ಆಗ್ಲಿ, ಪ್ರತಿಕ್ರಿಯಿಸೋರು ಅದರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿರಲ್ಲ. ನಾವೇನು ಪ್ರತಿಕ್ರಿಯೆ ವ್ಯಕ್ತಪಡಿಸಿರ್ತೀವಿ ಅದಕ್ಕೆ ವಿರುದ್ಧವಾಗಿ ಎಷ್ಟೋ ಸಲ ಅಲ್ಲಿ ವಾಸ್ತವ ಇದೆ. ಯಾಕೆ ಹೀಗಾಗುತ್ತೆ ಅಂದ್ರೆ ನಾವು ಪ್ರಜ್ಞಾವಂತರು ಅಂತ ಕರೆಸ್ಕೊಳ್ಳೋ ಸಮಾಜದಲ್ಲಿ ಇಷ್ಟೊಂದು ಧ್ರುವೀಕರಣಗೊಂಡ ಮತ್ತು ಶಿಥಿಲಗೊಂಡ ಅಭಿಪ್ರಾಯಗಳು ಯಾಕೆ ಬರುತ್ತೆ ಅಂತ ಬಹಳ ಯೋಚನೆ ಮಾಡಿದ್ವಿ. ನಾನು ಒಬ್ಬ ಲೇಖಕ ಆಗಿ ಮತ್ತು ಯುವ ಜನಾಂಗದ ಬಗ್ಗೆ ಕಳಕಳಿ ಇರೋನಾಗಿ ನನಗೆ ಏನು ಅನ್ಸುತ್ತೆ ಅಂದ್ರೆ, ಈ ತರುಣಿಯರು ವ್ಯಕ್ತಪಡಿಸುವಂತಹ ಧ್ರುವೀಕರಣಗೊಂಡ ಮತ್ತು ಉಗ್ರವಾದ ಪ್ರತಿಕ್ರಿಯೆಗಳು ಯಾಕೆ ಆತರ ಹೇಳ್ತಾ ಇದಾರಂದ್ರೆ, ಈ ಸಮಾಜದಲ್ಲಿನ ಸದ್ಯದ ಆಗು ಹೋಗುಗಳ ಹಿನ್ನೆಲೆಯಾಗ್ಲಿ, ಕಾರ್ಯಕಾರಣ ಆಗ್ಲಿ, ಅಥವಾ ಅದರ ಆಳ ಅಗಲ ಮೂಲ ಸಮಸ್ಯೆ, ನಾವು ರೂಟ್ ಕಾಸ್ ಅಂತ ಹೇಳ್ತೀವಿ ಇಂಗ್ಲಿಷ್, ಅದು ಯಾವುದೋ ಅವರಿಗೆ ಅರಿವಿಗೆ ಬಂದಿಲ್ಲ. ಆದ್ರೆ ಪ್ರತಿಕ್ರಿಯೆ ಅಂತ ಆ ಕ್ಷಣದಲ್ಲಿ ನಿರಂತರವಾಗಿ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಸಾಮಾಜಿಕ ಜಾಲತಾಣಗಳು ಬಹಳ ಪ್ರಬಲ ಆಗಿರೋದ್ರಿಂದ ಅವು ಒಂದು ಸಂಘಟಿತ ಸಾಮೂಹಿಕ ಅಭಿಪ್ರಾಯಗಳು ಆಗಿ ಬದಲಾಗ್ತವೆ. ಸೊ ಈ ಪೋಲರೈಸೇಷನ್ ಏನ್ ಮಾಡ್ತಾ ಇದೆ ಅಂದ್ರೆ, ಕೆಲವು ಸಲ ರಾಜಕೀಯ ಒತ್ತಡದ ಅಭಿಪ್ರಾಯಗಳನ್ನ ನಿರ್ಮಿಸ್ತಾ ಇದೆ ಮತ್ತು ಇನ್ನೊಂದ್ ಕಡೆಗೆ ಎಲ್ಲಾ ರೀತಿಯ ಅಂಧತೆಯನ್ನ ಅದು ಹುಟ್ಟಾಕ್ತಾ ಇದೆ. ಧರ್ಮಾಂಧತೆನೂ ಒಂದು ಅದರಲ್ಲಿ. ಯಾಕೆ ಹೀಗಾಗ್ತಾ ಇದೆ ಅಂತ ಬಹಳ ಸಲ ನಾನು ಕೇಳ್ಕೊಂಡಾಗ, ನಾನು ಈಗಾಗಲೇ ಹೇಳಿದಾಗೆ ಮಾನವಿಕ ವಿಷಯಗಳು ನಮ್ಮ ಸಮಾಜದಿಂದ, ಬಹುತ್ವ ಮತ್ತು ವೈವಿಧ್ಯತೆಗಳು ನಮ್ಮ ಶಿಕ್ಷಣದಿಂದ ಸಂಪೂರ್ಣ ಕಣ್ಮರೆಯಾಗಿದೆ ಈ 3-3.5 ದಶಕದಲ್ಲಿ. ಸೊ ಹಾಗಾಗಿ ಜನ ತಾವೇನ್ ನೋಡ್ತಾ ಇದ್ದೀರಿ ಅದು ಸತ್ಯ ಅಂತ ತಿಳ್ಕೊಂಡು ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಮೂಲ ಸಮಸ್ಯೆ ಏನಿದೆ ಅನ್ನೋದಿದೆ ಆಕ್ಚುಲಿ ತಾತ್ವಿಕ ಪ್ರಶ್ನೆ. ಆ ತಾತ್ವಿಕ ಪ್ರಶ್ನೆಯನ್ನ ಕೇಳದೇನೆ ನಾವು ಪ್ರತಿಕ್ರಿಯೆ ವ್ಯಕ್ತಪಡಿಸಿದಾಗ ಅದು ಸಹಜವಾಗಿಯೇ ಧ್ರುವೀಕರಣಗೊಂಡಿರುತ್ತೆ. ಇದಕ್ಕೆ ಏನೆಲ್ಲ ಕಾರಣ ಅಂತ ಸುಮ್ಮನೆ ನಾವು ಯೋಚನೆ ಮಾಡಿದ್ರೆ, ಬಹುಶಃ 3 ದಶಕಗಳ ಹಿಂದೆ ವಿಶ್ವದ ಬಹುಪಾಲು ದೇಶಗಳು ಭಾರತವನ್ನು ಒಳಗೊಂಡು ನಾವು ತ್ರಿಕಾರಣ ಅಂತ ಕರಿತೀವಿ ಸಾಮಾನ್ಯವಾದ ಜಾಗತೀಕರಣ, ಆರ್ಥಿಕ ಉದಾರೀಕರಣ ಮತ್ತು
ಮುಕ್ತ ಮಾರುಕಟ್ಟೆ ಇದನ್ನ ಒಪ್ಪಿಕೊಂಡಿದ್ರಿಂದ ನಮ್ಮ ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಸಂಪೂರ್ಣ ಬದಲಾಗಿದೆ. ಹೇಗ್ ಬದಲಾಗೋದು ಅಂದ್ರೆ ಈಗಿನ ಜನಸಮುದಾಯನೇ ಇರ್ಬೋದು, ಯುವಕರು ನೇರವಾಗಿ ಅದಕ್ಕೆ ಕಾರಣ. ಆದ್ರೂ ಆ ವ್ಯವಸ್ಥೆಯ ಬಲಿಪಶುಗಳಾಗಿದ್ದಾರೆ. ಅದಕ್ಕೆ ಇದು ಜಾಗತೀಕರಣ ಮತ್ತು ವಿಸ್ತರಣ ಅಂತ ಹೇಳಿದೆ. ಜಾಗತೀಕರಣ, ಮುಕ್ತ ಮಾರುಕಟ್ಟೆ ಮತ್ತು ಮುಕ್ತ ಆರ್ಥಿಕ ವ್ಯವಸ್ಥೆ, ಅದಕ್ಕೂ ಮತ್ತು ಮಾನವಿಕ ವಿಷಯಗಳಿಗೂ ನೇರವಾದ ಸಂಬಂಧ ಇದೆ. ಈ 3-4 ದಶಕಗಳಲ್ಲಿ ಈಗಾಗಲೇ ಹೇಳಿದೆ ನಾನು, ಶಿಕ್ಷಣದಿಂದ ಹಾಗೂ ಸಾರ್ವಜನಿಕ ಬದುಕಿನಿಂದ ಮಾನವಿಕ ವಿಷಯಗಳು ಸಂಪೂರ್ಣ ಕಣ್ಮರೆಯಾಗಿದೆ. ಆ ಕಾರಣದಿಂದಲೇ ಒಂದು ವಿಭಜಿತವಾದ, ಧ್ರುವೀಕರಣಗೊಂಡ ವಿಧ್ವಂಸಕ ಚಿಂತನ ವಿಧಾನವನ್ನ ನಾವು ಬಹಳ ಉಗ್ರ ಸ್ವರೂಪದಲ್ಲಿ ಕಾಣ್ತಾ ಇದ್ವಿ. ಈಗಂತೂ ನಮ್ಮ ದೇಶ ಈಗಷ್ಟೇ ಕೆಲವು ಕಡೆ ಚುನಾವಣೆಯನ್ನ ಎದುರಿಸಿದೆ ಮತ್ತು ಈಗ ಕೆಲವೇ ದಿನಗಳಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದೆ. ಈಗ ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರೆಯಲಾಗುತ್ತೆ, ಫೇಸ್ಬುಕ್ ಮತ್ತು ಇತ್ಯಾದಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ನಾವು ಸುಳ್ಳುಗಳನ್ನ ಹೇಳ್ತಾ ಇದ್ದೀವಿ. ಆ ಮೂಲಕ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಒಪ್ಪಿತ ಅಭಿಪ್ರಾಯ ಅಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಕನ್ಸೆನ್ಸಸ್ ಅಂತ ನಾಮ್ ಚಮ್ಸ್ಕಿ ಹೇಳ್ತಾರೆ, ಅದನ್ನ ಹುಟ್ಟಾಕ್ತಾ ಇದ್ದೀವಿ. ಆ ಮೂಲಕ ಮತಗಳನ್ನ ಕ್ರೋಢೀಕರಣಗೊಳಿಸ್ತಾ ಇದ್ದೀವಿ. ಅಂದ್ರೆ ಭೌತಿಕವಾಗಿ ನಾವು ಸ್ವತಂತ್ರ ಇರಬೇಕಾಗಿತ್ತು. ನಮ್ಮ ಶಿಕ್ಷಣ ನಿಜವಾಗ್ಲೂ ಒಂದು ಸ್ವಯಂ ಪೂರ್ಣವಾಗಿದ್ದು, ಸ್ವಾವಲಂಬಿಯಾಗಿದ್ದು ಮತ್ತು ಸ್ವತಂತ್ರ ಬದುಕನ್ನ ಕಟ್ಟಿಕೊಳ್ಳುವಂತಹ ವ್ಯಕ್ತಿತ್ವವನ್ನ ರೂಪಿಸ್ತಾ ಇದ್ರೆ ನಮ್ಮ ಶಿಕ್ಷಕ, ನಾವು ನಿಜಕ್ಕೂ ಭೌತಿಕವಾಗಿ ಬಹಳ ಸ್ವತಂತ್ರರಾಗಿರ್ಬೇಕಾಗಿತ್ತು. ಆದ್ರೆ ಈಗ ಸಾಮಾನ್ಯವಾಗಿ ನಾವು ಏನ್ ಗಮನಿಸ್ತಾ ಇದೀವಿ ಅಂದ್ರೆ, ಭೌತಿಕ ಪರಾಧೀನತೆಯನ್ನ ಗಮನಿಸ್ತಾ ಇದ್ದೀವಿ. ಆರ್ಥಿಕ ಅವಲಂಬನೆ ದೇಶವಾಗಿ ಮತ್ತು ಸಮಾಜವಾಗಿ, ವ್ಯಕ್ತಿಯಾಗಿ ನಾವು ಸಂಪೂರ್ಣವಾಗಿ ಹೊರಗಡೆಯಿಂದ ಆರ್ಥಿಕವಾಗಿ ಅವಲಂಬನೆಗೆ ಒಳಗಾಗಿದ್ದೀವಿ, ಇಡೀ ಒಟ್ಟಾರೆ ಒಂದು ರಾಷ್ಟ್ರವಾಗಿ. ಆ ಕಾರಣದಿಂದಲೇ ನಾವು ವಿಮರ್ಶಾತ್ಮಕ ದೃಷ್ಟಿಕೋನ ಅಂತ, ಕ್ರಿಟಿಕಲ್ ಥಿಂಕಿಂಗ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳಿ, ಕಾರ್ಯಕಾರಣ ಅಂದ್ರೆ ರೀಸನಿಂಗ್ ಮತ್ತು ಅನ್ವೇಷಣಾ ಮನೋಭಾವ ಅಂದ್ರೆ ಒಂದು ಡಿಸ್ಕವರಿ ನೇಚರ್, ಈ ಎಲ್ಲವನ್ನ ಆಕ್ಚುಲಿ ಶಿಕ್ಷಣ ಕೊಡಬೇಕು. ಆದ್ರೆ ಈಗಿನ ಶಿಕ್ಷಣ ಏನಿದೆ, ಈ ಸದ್ಯಕ್ಕೆ 33 ದಶಕಗಳಿಂದ ಅವನ್ನೆಲ್ಲವನ್ನ ತೆಗೆದುಹಾಕ್ಬಿಟ್ಟೆ. ನಾವು ಕರಿಕ್ಯುಲಮ್ ಅಥವಾ ಸಿಲೆಬಸ್ ಅಂತ ಏನ್ ಹೇಳ್ತಾ ಇದ್ದೀವಿ, ಅದರಿಂದ ತೆಗೆದುಹಾಕ್ಬಿಟ್ಟು ಬರೀ ಏಕ ಬಗೆಯ ಕೆಲಸದಲ್ಲಿ ಎಲ್ಲರೂ ತೊಡಗೋತರ, ಫ್ಯಾಕ್ಟರಿಯಿಂದ ನಾವು ಹೇಗೆ ಚಾಕ್ಲೇಟ್ಸ್ ಅಥವಾ ಕಾಂಡೋಮ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಅದೇ ತರ ಯೂನಿವರ್ಸಿಟಿಗಳಿಂದ ಬಹುಪಾಲು ಇಂಜಿನಿಯರ್ಸ್ಗಳನ್ನ, ಪ್ರೊಫೆಷನಲ್ ಕೋರ್ಸ್ಗಳನ್ನು ಮುಗಿಸಿದವರನ್ನ ಮತ್ತು MBA ಪದವೀಧರರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಸೊ ಇವರಿಗೆ ಮಾನವಿಕ ವಿಷಯಗಳ ಧೈರ್ಯ ಆದರೆ ಬಹಳ ನೇರವಾಗಿದೆ. ಅವರ ಕರಿಕ್ಯುಲಮ್ ಅಥವಾ ಸಿಲೆಬಸ್ ಅನ್ನ ನಾವು ನೋಡಿದ್ರೆ ಯಾವ ಮಾನವಿಕ ವಿಷಯಗಳು ಇಲ್ಲ. ಮನುಷ್ಯರಿಗೆ ಹೊರತಾದ ಬರೀ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಮತ್ತು ಯಂತ್ರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಇವು ಹೇಳ್ತಾ ಇವೆ. ಇದನ್ನ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಡಿಗ್ರಿಗಳನ್ನ ಮುಗಿಸಿದವರು ಉದ್ಯೋಗ ಖಾತ್ರಿ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಸದ್ಯಕ್ಕೆ. ಮತ್ತು ಶಿಕ್ಷಣ ಉದ್ಯೋಗವನ್ನ ಕೊಡುತ್ತೆ ಅಂತ ನಂಬಿಕೆಯನ್ನ ಹುಟ್ಟಿಸ್ತಾರೆ. ಅಂದ್ರೆ ನಾವು ವೃತ್ತಿಪರ ಶಿಕ್ಷಣವನ್ನ ಮುಗಿಸಿದ್ರೆ ನಮಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಎಲ್ಲರೂ ಕೆಲಸ ಕೊಡ್ತಾರೆ ಅಂತ ಭ್ರಮೆಯನ್ನ ಹುಟ್ಟಿಸಲಾಗಿದೆ. ಅದು ವಾಸ್ತವದಲ್ಲಿ ಹಾಗಿಲ್ಲ. ಅಂದ್ರೆ ಯಾವುದು ಸ್ವಯಂ ಪೂರ್ಣ ವ್ಯಕ್ತಿತ್ವ ನಿರ್ಮಿಸಬೇಕಾಗಿತ್ತೋ ಅಂತ ವಿಷಯಗಳು ನೇಪಥ್ಯಕ್ಕೆ ಸರಿದಿ ಮನುಷ್ಯರನ್ನ ನಿಯಂತ್ರಿಸೋದು ಹೇಗೆ, ಮಾರುಕಟ್ಟೆ ವಿಸ್ತರಣೆ ಮಾಡೋದು ಹೇಗೆ ಮತ್ತು ಲಾಭಾಂಶವನ್ನ ಹೆಚ್ಚಿಸೋದು ಹೇಗೆ, ಇದು ಈ ಶಿಕ್ಷಣದ ಬಹುಮುಖ್ಯ ಭಾಗ ಅಂತ. ಹಾಗಿದ್ರೆ ನಾವು ಮಾನವಿಕ ವಿಷಯಗಳಂತ ಇಷ್ಟೊತ್ತಿನ ಹೇಳ್ತಾ ಇದ್ದೀನಿ, ಯಾವಿರ್ಬಹುದು ಅದು ಅಂತ ಕೇಳಿದ್ರೆ, ಇದು ನಮಗೆ ಹೊಸದೇನಲ್ಲ. ಈ 30 ವರ್ಷದ ಹಿಂದಿನ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿದ್ರೆ ಈ ಎಲ್ಲವನ್ನ ನಾವು ಕಲ್ತಿದ್ದೀವಿ. ಈಗ ಹೇಳ್ಬೇಕು ಅಂದ್ರೆ ನನ್ನ ತಲೆಮಾರು ಅಂದ್ರೆ ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರಗಳನ್ನ ನಿರಂತರವಾಗಿ ಚಲನಶೀಲತೆಯನ್ನಿಡೋದು ಮತ್ತು ವಿಕಾಸಶೀಲತೆಯೊಂದಿಗೆ ಈ ಮೂರನ್ನು ಕೊಂಡೊಯ್ಯೋದೇ ನಿಜವಾದ ಶಿಕ್ಷಣ ಮತ್ತು ಕಲಿಕೆಯ ಉದ್ದೇಶ ಆಗಿರುತ್ತೆ. ಹಾಗಿದ್ರೆ ಈ ಮಾನವಿಕ ವಿಷಯಗಳು ಏನೆಲ್ಲ ಒಳಗೊಂಡಿದೆ ಸುಮ್ಮನೆ ಹೇಳೋದಾದ್ರೆ, ಅದರಲ್ಲಿ ಭಾಷೆ ಇದೆ,
ಸಮಾಜ ಮತ್ತು ಮಾನವ ಶಾಸ್ತ್ರಗಳಿವೆ, ಅರ್ಥ ಮತ್ತು ರಾಜಕೀಯ ಶಾಸ್ತ್ರಗಳಿವೆ, ಪ್ರಾಕ್ತನ ಶಾಸ್ತ್ರ, ಜನಾಂಗ ಅಧ್ಯಯನ, ಇತಿಹಾಸ, ಜೀವ ಸಂಕುಲ ವಿಜ್ಞಾನ ಮತ್ತು ಪರಿಸರ ಪ್ರಜ್ಞೆಯನ್ನ ಬೆಳೆಸುವಂತಹ ವಿಜ್ಞಾನ, ವನ್ಯಜೀವಿ ಶಾಸ್ತ್ರ, ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಷಯಗಳು ಮತ್ತು ಕ್ರಿಯಾಶೀಲ ಶಿಕ್ಷಣ ಶಾಸ್ತ್ರ ಅಂದ್ರೆ ಕ್ರಿಯೇಟಿವ್ ಎಜುಕೇಶನ್ ಹೇಳ್ತೀವಿ. ಹೀಗೆ ಎಷ್ಟೊಂದು ವಿಷಯಗಳು ಮಾನವಿಕ ಅಧ್ಯಯನದಲ್ಲಿ ಬರ್ತವೆ. ಇದು ಆಕ್ಚುಲಿ ಫೌಂಡೇಶನ್ ಅನ್ನ ಒದಗಿಸ್ಬೇಕು ಶಿಕ್ಷಣಕ್ಕೆ. ಆದ್ರೆ ನಾವು ಪ್ರತಿ ವರ್ಷ ಪದವೀಧರರನ್ನಾಗಿ ಬೆಳೆಸ್ತಾ ಇದ್ದೀವಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ. ಅವ್ರು ಯಾರನ್ನು ಈ ವಿಷಯಗಳನ್ನ ಕಲಿತಾನೆ ಇಲ್ಲ. ಈಗ ಉದಾಹರಣೆಗಳಾದ್ರೆ ಅವರು ಪ್ರೌಢ ಶಿಕ್ಷಣವನ್ನು ಮುಗಿಸಿರ್ತಾರೆ, SSLC ಅಂತ ಈಗ ಏನ್ ಹೇಳ್ತಾ ಇದೀವಿ, ಅದರಲ್ಲಿ 100 ಜನರನ್ನ ಆವರೇಜ್ SSLC ಮುಗಿಸ್ತಾರೆ. ತಕ್ಷಣನೇ ಅವರು PUCಗೆ ವಿಜ್ಞಾನ, ಗಣಿತ ಮತ್ತು ಸೈನ್ಸ್ ಅನ್ನ ತಗೊಳ್ತಾ ಇದ್ದಾರೆ ಮತ್ತು ಅದನ್ನ CET ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದೇಶದ ಯಾವುದೇ ತರುಣ 16 ವಯಸ್ಸಿನ ಯುವಕ ಅಥವಾ ಯುವತಿ ಅವರ ಪ್ರೌಢ ಶಿಕ್ಷಣ ಮುಗಿಸಿದ ತಕ್ಷಣ ಅವರನ್ನ ನಾವು ಯಂತ್ರಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಮಾನವಿಕ ವಿಷಯಗಳಿಂದ ಅವರನ್ನ ಸಂಪೂರ್ಣವಾಗಿ ಪರಿತ್ಯಕ್ತಗೊಳಿಸಬಹುದು. ವಿಜ್ಞಾನ ಮತ್ತು ಗಣಿತ ಕಲಿಸ್ತಾ ಇರೋದು ಕೂಡ ಅವರಿಗೆ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿನ್ನೆಲೆ. ಸೊ ಹಾಗಾಗಿ ಈ ಮಾನವಿಕ ವಿಷಯಗಳಿಂದ ವಂಚಿತರಾದ ಸಮುದಾಯದವರು ಯಾವುದೋ ಒಂದು ವಿಷಯಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕಾದಾಗ ಶಿಕ್ಷಣ ಮುಗಿಸಿದ ಕಾಲಘಟ್ಟದಲ್ಲಿ ಅವರಿಗೆ ವೈಚಾರಿಕವಾಗಿ ಯೋಚನೆ ಮಾಡುವಂತಹ ಶಕ್ತಿ, ವಿಶ್ಲೇಷಣಾ ಮನೋಭಾವ, ಕಾರ್ಯಕಾರಣ ಅಂದ್ರೆ ಏನಂತ ಗೊತ್ತಿಲ್ಲ. ಸೊ ಹೀಗಿರೋರು ಏನ್ ಮಾಡಕ್ ಸಾಧ್ಯ ಇದೆ, ಭಾವೋದ್ವೇಗಕ್ಕೆ ಒಳಗಾಗಕ್ಕೆ ಸಾಧ್ಯ ಇದೆ ಮತ್ತು ಬೇರೆಯವರ ಹೇಳುವ ಸುಳ್ಳುಗಳನ್ನ ಸತ್ಯ ಅಂತ ನಂಬೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಏಕಮುಖ ಚಿಂತನೆ ಅಂತ ಇದನ್ನ ಚಾಮ್ಸ್ಕಿ ಅವರು ಹೇಳ್ತಾರೆ. ಮತ್ತೆ ಇಡೀ ಆಧುನಿಕ ಶಿಕ್ಷಣವನ್ನೇ ಆತರ ರೂಪಿಸಲಾಗಿದೆ. ನಿರ್ದಿಷ್ಟವಾಗಿ ಜಾಗತೀಕರಣದ ನಂತರ ನಮ್ಮ ತರದ ದೇಶಗಳು ಮತ್ತು ಆಫ್ರಿಕನ್ ಸಮಾಜಗಳು ನಾವು ನಮ್ಮ ಮೇಲೆ ಈ ತರದ ಶಿಕ್ಷಣವನ್ನ ಹೇರಲಾಗಿದೆ, ನಾವು ಬಯಸಿಲ್ಲ. ಅಂದ್ರೆ ಏಕಮುಖ ಶಿಕ್ಷಣದ ಬದಲು ನಾವು ಬಹುಮುಖಿ ಚಿಂತನೆಯನ್ನ, ಶ್ರೇಷ್ಠತೆಯ ಬದಲು ವೈವಿಧ್ಯತೆಯನ್ನ ಮತ್ತು ಸ್ವಾರ್ಥದ ನೆಲೆಯ ಅಸ್ತಿತ್ವ ಅಂದ್ರೆ ನಾನೇ ಮುಖ್ಯ ಅಂತನ್ನುವ ಅಸ್ಮಿತೆಯ ಬದಲು ಒಂದು ಸಮಿಷ್ಟಿಯ ಅಸ್ತಿತ್ವ, ಸಾಮುದಾಯಿಕ ಅಸ್ತಿತ್ವವನ್ನ ಕಂಡುಕೊಳ್ಳುವಂತಹ ಕಲಿಕೆ ಮತ್ತು ಸಹನಶೀಲತೆ ನಮ್ಮ ಶಿಕ್ಷಣದಲ್ಲಿ ಈ ಸದ್ಯಕ್ಕೆ ಗೈರುಹಾಜರಾಗಿದೆ. ಅಂದ್ರೆ ನಾವು ಬಹುತ್ವ ಅಂತ ಬಹಳಷ್ಟು ಮಾತಾಡ್ತೀವಿ ಮತ್ತು ಬಹುತ್ವದ ಚರ್ಚೆ ಎಲ್ಲಾ ನೆಲೆಯಲ್ಲೂ ಇದೆ. ಬಹುತ್ವ ಅಂದ್ರೆ ಯಾವ ತರ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನಷ್ಟಕ್ಕೆ ಕೇಳ್ಕೊಂಡಾಗ ನಮ್ಮ ಸಮಾಜದಲ್ಲಿ ಧಾರ್ಮಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಎಷ್ಟೊಂದು ವಿಚಾರಧಾರೆಗಳಿವೆ ಮತ್ತು ಅವರವರ ಆ ನಂಬಿಕೆಗೆ ಅನುಗುಣವಾಗಿ ಅವರವರ ಸಂಸ್ಕೃತಿ ಇದೆ ಮತ್ತು ಆ ನಂಬಿಕೆಗೆ ಅನುಗುಣವಾಗಿ ಅವರ ಆಚರಣೆಗಳಿವೆ. ಈಗ ಉದಾಹರಣೆಗೆ ಧರ್ಮ ಅಥವಾ ಕುಲಮತ ಶಾಸ್ತ್ರವನ್ನ ಗಮನದಲ್ಲಿಟ್ಟುಕೊಂಡು ಹೇಳೋದಾದ್ರೆ ನಾವು ನಮ್ಮ ದೇಶದಲ್ಲಿ ಇಸ್ಲಾಂ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಪಾರ್ಸಿ, ವೈದಿಕ, ಅವೈದಿಕ, ಸಿಖ್ ಧರ್ಮ ಇದೆ ಮತ್ತು ನೂರಾರು ಬುಡಕಟ್ಟು ನಂಬಿಕೆಗಳಿವೆ. ಇದು ಬಹುತ್ವದ ಹೊರಗಡೆ ನಾವು ಮಾತಾಡ್ತಾ ಇದ್ದೀವಿ. ಆದ್ರೆ ಸಾಮಾಜಿಕ ಸನ್ನಿವೇಶದಲ್ಲಿ ಒಂದು ಧರ್ಮ, ಒಂದು ದೇಶ, ಒಂದು ರಾಜಕೀಯ ಪಕ್ಷ, ಒಂದು ಚುನಾವಣೆ, ಒಂದು ಅಪ್ಲಿಕೇಶನ್ ಈ ತರ ಮಾತಾಡ್ತಾರೆ. ಸೊ ಇದು ಬಹುತ್ವವನ್ನ ಧ್ವಂಸ ಮಾಡುವಂತಹ ಒಂದು ಹುನ್ನಾರ. ಈ ಹುನ್ನಾರ ಬರ್ತಾ ಇರೋದು ಕೂಡ ಜಾಗತೀಕರಣದ ಫ್ಯಾಸಿಸ್ಟ್ ಮನೋಭಾವದಿಂದ. ಸೊ ವಿವಿಧತೆ ಅಂದಾಗ ನಾವು ಇಲ್ಲಿ ಬೇರೆ ಬೇರೆ ಜನಾಂಗಗಳ ಜೀವನ ಮಾಡ್ತಾ ಇವೆ, ಸಾವಿರಾರು ಉಪಭಾಷೆಗಳಿವೆ ನಮ್ಮ ದೇಶದಲ್ಲಿ ಮತ್ತು ಲಿಂಗ ಸಂವೇದನೆಗೆ ಸಂಬಂಧಪಟ್ಟಾಗೆ 2 ಅಥವಾ 3ಕ್ಕಿಂತ ಭಿನ್ನವಾದ ಬಹುಬಗೆಯ ಲಿಂಗಗಳು ಇವೆ ಅಂತ ನಾವು ಜಾಗತಿಕವಾಗಿ ಮತ್ತು ರಾಷ್ಟ್ರೀಯವಾಗಿ ಒಪ್ಪಿಕೊಂಡಿದ್ವಿ. ಅದ್ರ ಬಗ್ಗೆ ನಾವು ಸಂವೇದನಶೀಲರಾಗಿರ್ಬೇಕಾಗುತ್ತೆ ಮತ್ತು ಆಚರಣೆ ಕಟ್ಟುಪಾಡುಗಳು ಎಷ್ಟೊಂದಿವೆ. ಆದ್ರೆ ಇವೆಷ್ಟು ಮಾನವಿಕ ವಿಷಯಗಳು ಮತ್ತು
ಬಹುತ್ವ ವಿವಿಧತೆ ಅಂತ ನಾವು ಹೇಳ್ತಾ ಇದ್ವಿ. ಈ ಸತ್ಯಕ್ಕೆ ಅದು ನಮ್ಮ ಶಿಕ್ಷಣದಿಂದ ಕಣ್ಮರೆಯಾಗಿದೆ. ಆ ಕಾರಣದಿಂದಾಗನೇ ಇವತ್ತಿನ ಯುವಕರು ಯುವತಿಯರು ಸಾಮಾಜಿಕ ಜಾಲತಾಣದಲ್ಲೇ ಇರ್ಬೋದು ಅಥವಾ ಅದರ್ವೈಸ್ ಇರ್ಬೋದು, ಒಂದು ಉಗ್ರವಾದ ಧ್ರುವೀಕರಣಗೊಂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಗೈರಾಜರಾಗಿರೋದ್ರಿಂದ ಆತರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಸೊ ಇದಕ್ಕೆ ಏನ್ ಮಾಡ್ಬೋದು ನಾವು? ನಮ್ಮ ನೆಲೆಯಲ್ಲಿ ಈಗ ನಾನು ಒಬ್ಬ ಸಾಹಿತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನಾನು ಯೋಚನೆ ಮಾಡ್ತೀನಿ. ಇದನ್ನ ನಾನು ನನ್ನ ಮುಂದಿನ ತಲೆಮಾರಿನ ಲೇಖಕರಿಗೆ ನನ್ನ ಕ್ರಿಯೆಗಳ ಮೂಲಕ ಮತ್ತು ಉಪಕ್ರಮಗಳ ಮೂಲಕ ಬಹುತ್ವ ಅಂದ್ರೆ ಏನು, ವೈವಿಧ್ಯತೆ ಅಂದ್ರೆ ಏನು, ಮಾನವಿಕ ವಿಷಯಗಳು ಯಾಕೆ ಮುಖ್ಯ, ಸಾಹಿತ್ಯವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂತ ತಿಳಿಸೋ ಜವಾಬ್ದಾರಿಯನ್ನು ನಾನು ಹೇಳ್ಕೊಡ್ತಾ ಇದ್ದೆ. ಇದು ನಮ್ಮ ಹೊಣೆಗಾರಿಕೆ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅದರ ಯಾರಾದ್ರೂ ನಮ್ಮನ್ನ ದೂರ್ತಾ ಇದ್ರೆ ಆ ದೂರನ್ನ ನಾವೇ ಸ್ವೀಕಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸಮಾಜವನ್ನ ತಿದ್ದಬೇಕಾಗಿರೋದೇ ನಾವೇ ಹೊರತು ಬೇರೆ ಹೊರಗಡೆಯಿಂದ ಬಂದವರು ಯಾರು ತಿದ್ದಾರೆ. ಸೊ ಹಾಗಾಗಿನೇ ಈಗ ಸಿದ್ಧಾಂತಗಳು ಒಂದು ಕಡೆ ಇದ್ರೆ ಅದಕ್ಕೆ ಇನ್ನೊಂದು ಮುಖವಾಗಿ ಸಾಹಿತ್ಯ ಇದೆ. ಸಿದ್ಧಾಂತಗಳು ಏನ್ ಮಾಡ್ತಾರೆ, ಯಾವುದೇ ಬಗೆಯ ಸಿದ್ಧಾಂತ ಇದೆ, ಅದು ಬಹಳ ಪ್ರಗಲ್ಭವಾದ ಪ್ರಶ್ನೆಗಳನ್ನ ಕೇಳುತ್ತೆ. ಏನು, ಯಾಕೆ, ಯಾರು, ಯಾವಾಗ, ಹೇಗೆ, ಈ ತರದ ಪ್ರಫೌಂಡ್ ಫಿಲಾಸಫಿಕಲ್ ಪ್ರಶ್ನೆಗಳನ್ನ ಕೇಳುತ್ತೆ. ಹೇಗೆ ಅಂತ ಅನ್ನೋ ಪ್ರಶ್ನೆ ಬಂದಾಗ ಅದು ಪ್ರಕ್ರಿಯೆಯನ್ನ ಕೂಡಿದೆ. ಅಂದ್ರೆ ಒಂದು ನಾಣ್ಯದಲ್ಲಿ ಸಿದ್ಧಾಂತ ಇದೆ ಅಂತ ನಾವು ಅನ್ಕೊಂಡ್ರೆ ಇನ್ನೊಂದು ನಾಣ್ಯದ ಮುಖವಾಗಿ ಸಾಹಿತ್ಯ ನಮಗೆ ಸಿದ್ಧಾಂತ ತಾತ್ವಿಕ ಪ್ರಶ್ನೆಗಳನ್ನ ಕೇಳ್ತಾ ಇದೆ, ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ, ಮನುಷ್ಯರಿಗೆ ಸಂಬಂಧಪಟ್ಟ. ಆದ್ರೆ ಸಾಹಿತ್ಯ ಅದನ್ನ ವಿಸ್ತರಿಸ್ಬಿಟ್ಟು ಅನ್ವಯಿಕೆಯ ಮಟ್ಟದಲ್ಲಿ, ಈಗ ಸಿದ್ಧಾಂತ ಉದಾಹರಣೆಗೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳುತ್ತೆ ಅಂತ ಇರ್ತದೆ. ಹಾಗೆ ಆಸೆ ಅಂದ್ರೆ ಏನು, ಯಾಕಂದ್ರೆ ದುಃಖಕ್ಕೆ ಕಾರಣ ಆಗುತ್ತೆ, ಮತ್ತು ಯಾರಲ್ಲಿ ಆಸೆ ಇದೆ, ಯಾರು ದುಃಖವನ್ನು ಮಾಡ್ತಾ ಇದ್ದಾರೆ ಅಂತ ಹುಡುಕೊಂಡು ಹೋಗ್ಬಿಟ್ಟು ಕಥೆಯನ್ನು, ಕಾವ್ಯವನ್ನು, ಕಾದಂಬರಿಯನ್ನು, ಸಾಹಿತ್ಯ ಎರಡನ್ನು ನಾವು ಆರಿಸ್ಕೊಳ್ಬೇಕಾದ್ರೆ ನಾವು ಮಾನವಿಕ ವಿಷಯಗಳತ್ತ ಮತ್ತೆ ಮರಳಬೇಕಾಗಿದೆ. ಅವಾಗ ಮಾತ್ರ ನಾವು ಸ್ವಸ್ಥ ಸಮಾಜವನ್ನ ಕಟ್ಕೊಳ್ಳಕ್ ಸಾಧ್ಯ. ಇದು ಇವತ್ತಿನ ನನ್ನ ಕಿರುಮಾತುಗಳು. ಕೇಳೋದಕ್ಕೆ ಎಲ್ಲರಿಗೂ ನಮಸ್ಕಾರ.